ಅಲ್ಲ, ಈಗ ನೋಡಿ, ವಿದ್ಯಾರ್ಥಿ ಸಂಘಟನೆ ಏನಿದೆ ಅಕ್ಸಾ, ಆಲ್ ಕರ್ನಾಟಕ ಸ್ಟೂಡೆಂಟ್ ಅಸೋಸಿಯೇಷನ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮಾಡೋವಂಥದ್ದು ಏನಿದೆ ಅಕ್ಸಾ, ಅದು ಅವರಿಗೆ ಅನುಮತಿ ನಿರಾಕರಣೆ ಮಾಡಿದ್ವಿ. ಯಾಕಂದರೆ ಅವರು ಇದೇ ರೀತಿ ಸೆಪ್ಟೆಂಬರ್ನಲ್ಲೂ ಕೂಡ ನಿಯಮವನ್ನು ಗಾಳಿಗೆ ತೂರಿ ಬಂದು ಜುಬ್ಲಿ ಸರ್ಕಲಲ್ಲಿ ಸುಮಾರು 4 ರಿಂದ 5 ಗಂಟೆಗಳ ಕಾಲ ಜನಜೀವನ ಅಸ್ತವ್ಯಸ್ತ ಆಗುವ ರೀತಿಯಲ್ಲಿ ನಡ್ಕೊಂಡಿದ್ರು. ಅದರ ಹಿನ್ನೆಲೆಯಲ್ಲಿ ಹೈಕೋರ್ಟ್ಗೆ ನಾವು ಮನವಿಯನ್ನು ಮಾಡಿದ್ವಿ. ಈ ಹಿಂದೆ ಡಿಸೆಂಬರ್ ತಿಂಗಳಲ್ಲಿ ಮಾಡಿದಂಥ ಸಂದರ್ಭದಲ್ಲೂ ನಾವು ರಿಜೆಕ್ಟ್ ಮಾಡಿದ್ವಿ. ಹೈಕೋರ್ಟಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿಸೋದ್ರ ಮುಖಾಂತರ ಒಂದು ಪರಿಹಾರ ಸಿಗುತ್ತೆ ಅನ್ನೋದ್ರ ಹಿನ್ನೆಲೆಯಲ್ಲಿ ಕರ್ಕೊಂಡು ಹೋಗಿದ್ವಿ. ಅದಾಗಿಯೂ ಕೂಡ ಮತ್ತೆ ಅವರು ಇದೇ ಒಂದು ಶ್ರೀನಗರ್ ಸರ್ಕಲಿಂದ ಜುಬ್ಲಿ ಸರ್ಕಲ್ವರೆಗೂ ಅನುಮತಿಯನ್ನು ಕೇಳಿದರು. ಅನುಮತಿ ನೀಡಿದರೆ ತೊಂದರೆ ಆಗುತ್ತೆ ಅನ್ನೋದ್ರ ಹಿನ್ನೆಲೆಯಲ್ಲಿ ನಾವು ನಿರಾಕರಣೆ ಮಾಡಿದ್ವಿ. ನಂತರ ಮತ್ತೆ ಹೈಕೋರ್ಟ್ಗೆ ಹೋಗಿದ್ರು. ಹೈಕೋರ್ಟಲ್ಲಿ ಮಾನ್ಯ ನ್ಯಾಯಾಧೀಶರು ಏನು ನಿಮ್ಮದು ಮನವಿ ಇದೆ ಅದನ್ನು ಕಮಿಷನರಿಗೆ ಕೊಡಿ, ಅವರು ಪರಿಶೀಲನೆ ಮಾಡ್ತಾರೆ, ಅವರು ಕೈಗೊಂಡ ಕ್ರಮದ ಬಗ್ಗೆ ಅಸಮಾಧಾನ ಇದ್ದರೆ ನೀವು ನ್ಯಾಯಾಲಯಕ್ಕೆ ಅಪ್ರೋಚ್ ಮಾಡ್ಬೋದು ಅಂತ ಹೇಳಿದರು. ಸೊ ಅದರ ಮಧ್ಯ ನಿನ್ನೆ ಅನುಮತಿ ಕೊಟ್ಟಿದ್ರು. ಅವ್ರ ಅನುಮತಿಗೆ ನಾವಿನ್ನು ಯಾವುದೇ ಒಂದು ಪ್ರತಿಕ್ರಿಯೆ, ಒಂದು ಅರ್ಜಿಯನ್ನು ಕೊಟ್ಟಿದ್ರು ಅನುಮತಿಗಾಗಿ, ಅದಕ್ಕೆ ನಾವು ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ. ನಂತರದಲ್ಲಿ ಅವರು ನಿನ್ನೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇವತ್ತು ನಡೀತಾ ಇರುವಂಥ BJP ಪ್ರೊಟೆಸ್ಟ್ ಜೊತೆಗೆ ನಾವು ಮಾಡ್ತೀವಿ ಅಂತ ಹೇಳಿದರು. ಅದರ ಹಿನ್ನೆಲೆಯಲ್ಲಿ ನಾವು ಸಾಕಷ್ಟು ಬಂದೋಬಸ್ತಿ ಮಾಡ್ಕೊಂಡಿದ್ವಿ. ಈಗ ತಮಗೆಲ್ಲ ಗೊತ್ತಿದೆ, ಈ ಜುಬ್ಲಿ ಸರ್ಕಲ್ಲು ಹಾರ್ಟ್ ಆಫ್ ದಿ ಸಿಟಿಲಿದೆ. ಈ ಒಂದು ಜಾಗಕ್ಕೆ ಬರಲಿಕ್ಕೆ 100 ರಸ್ತೆಗಳಿದ್ದಾವೆ. ಮತ್ತು ಈ ಸಪ್ತಾಪುರ್ ಇನ್ನೊಂದು ರೋಡು, ಪ್ರತಿಯೊಂದು ಲೇಔಟು, ಪ್ರತಿಯೊಂದು ಗಲ್ಲಿಯಿಂದನೂ ಇಲ್ಲಿ ಬರಲಿಕ್ಕೆ ಅವಕಾಶ ಉಂಟು. ನಾವು ಸುಮಾರು 28 ರಿಂದ 30 ಸ್ಥಳಗಳಲ್ಲಿ ಯಾವುದೇ ಕಾರಣಕ್ಕೆ ಈ ಕಡೆ ಬರಬಾರ್ದು ಅಂತಂದು ಚೆಕ್ ಪೋಸ್ಟ್ಗಳನ್ನು ಹಾಕ್ಕೊಂಡಿದ್ವಿ, ನಾಕಾಗಳನ್ನ ಹಾಕ್ಕೊಂಡಿದ್ವಿ, ಬ್ಯಾರಿಕೇಡ್ ಹಾಕ್ಕೊಂಡಿದ್ವಿ. ಅಷ್ಟಾಗಿಯೂ ಕೂಡ ಬೇರೆ ಬೇರೆ ದಾರಿಗಳಲ್ಲಿ ವಿದ್ಯಾರ್ಥಿಗಳು ಬಂದರು. ಇದೆಲ್ಲದರ ಹಿನ್ನೆಲೆಯಲ್ಲಿ ನಾನೀಗ ಏನೇನು ವೈಲೇಷನ್ ಆಗಿದೆ ಅಂತ ಪರಾಮರ್ಶೆ ಮಾಡಿ ಅದರ ಪ್ರಕಾರ ಅಗತ್ಯ ಕಾನೂನು ಕ್ರಮ ಕೈಗೊಳ್ತೀವಿ. ಈಗ ತಾವು ನೋಡಿದ್ರಿ, ಜುಬ್ಲಿ ಸರ್ಕಲ್ಗೆ ಬರಲಿಕ್ಕೆ ಅನುಮತಿ ಇಲ್ಲ, ಅವರಿಗೆ ಮಾರ್ಗ ಅನುಮತಿ ಇಲ್ಲ ಅಂತಂದಾಗಿಯೂ ಕೂಡ ಅಲ್ಲಿ ನುಗ್ಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿಗಳು, ಅಧಿಕಾರಿಗಳು ಭಾಳ ಶ್ರಮಪಟ್ಟು ಅವ್ರನ್ನ ತಡೆದ್ರು. ಆ ತಡೆಯುವಂಥ ಸಂದರ್ಭದಲ್ಲಿ ನಮ್ಮ ಕೆಲ ಅಧಿಕಾರಿ ಸಿಬ್ಬಂದಿಗಳಿಗೆ ಒಳಪೆಟ್ಟು ಮತ್ತು ಕೆಲವು ತರ್ಚಿದ ಗಾಯ ಆಗಿರುವಂಥದ್ದು ನನಗೆ ಗಮನಕ್ಕೆ ಬಂದಿದೆ. ಇನ್ನೇನಾಗಿದೆ ಅನ್ನೋಂಥದ್ದು ಪರಿಶೀಲನೆ ಮಾಡಿ ಅದಕ್ಕೇನು ಅಗತ್ಯ ಕಾನೂನು ಕ್ರಮ ಕೈಗೊಳ್ಬೇಕು ಅದನ್ನು ಕೈಗೊಳ್ತೀವಿ. ಅಲ್ಲ, ಈಗ ನೋಡಿ, ವಿದ್ಯಾರ್ಥಿ ಸಂಘಟನೆ ಏನಿದೆ ಅಕ್ಸಾ, ಆಲ್ ಕರ್ನಾಟಕ ಸ್ಟೂಡೆಂಟ್ ಅಸೋಸಿಯೇಷನ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮಾಡೋವಂಥದ್ದು ಏನಿದೆ ಅಕ್ಸಾ, ಅದು ಅವರಿಗೆ ಅನುಮತಿ ನಿರಾಕರಣೆ ಮಾಡಿದ್ವಿ. ಯಾಕಂದರೆ ಅವರು ಇದೇ ರೀತಿ ಸೆಪ್ಟೆಂಬರ್ನಲ್ಲೂ ಕೂಡ ನಿಯಮವನ್ನು ಗಾಳಿಗೆ ತೂರಿ ಬಂದು ಜುಬ್ಲಿ ಸರ್ಕಲಲ್ಲಿ ಸುಮಾರು 4 ರಿಂದ 5 ಗಂಟೆಗಳ ಕಾಲ ಜನಜೀವನ ಅಸ್ತವ್ಯಸ್ತ ಆಗುವ ರೀತಿಯಲ್ಲಿ ನಡ್ಕೊಂಡಿದ್ರು. ಅದರ ಹಿನ್ನೆಲೆಯಲ್ಲಿ ಹೈಕೋರ್ಟ್ಗೆ ನಾವು ಮನವಿಯನ್ನು ಮಾಡಿದ್ವಿ. ಈ ಹಿಂದೆ ಡಿಸೆಂಬರ್ ತಿಂಗಳಲ್ಲಿ ಮಾಡಿದಂಥ ಸಂದರ್ಭದಲ್ಲೂ ನಾವು ರಿಜೆಕ್ಟ್ ಮಾಡಿದ್ವಿ. ಹೈಕೋರ್ಟಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿಸೋದ್ರ ಮುಖಾಂತರ ಒಂದು ಪರಿಹಾರ ಸಿಗುತ್ತೆ ಅನ್ನೋದ್ರ ಹಿನ್ನೆಲೆಯಲ್ಲಿ ಕರ್ಕೊಂಡು ಹೋಗಿದ್ವಿ. ಅದಾಗಿಯೂ ಕೂಡ ಮತ್ತೆ ಅವರು ಇದೇ ಒಂದು ಶ್ರೀನಗರ್ ಸರ್ಕಲಿಂದ ಜುಬ್ಲಿ ಸರ್ಕಲ್ವರೆಗೂ ಅನುಮತಿಯನ್ನು ಕೇಳಿದರು. ಅನುಮತಿ ನೀಡಿದರೆ ತೊಂದರೆ ಆಗುತ್ತೆ ಅನ್ನೋದ್ರ ಹಿನ್ನೆಲೆಯಲ್ಲಿ ನಾವು ನಿರಾಕರಣೆ ಮಾಡಿದ್ವಿ. ನಂತರ ಮತ್ತೆ ಹೈಕೋರ್ಟ್ಗೆ ಹೋಗಿದ್ರು. ಹೈಕೋರ್ಟಲ್ಲಿ ಮಾನ್ಯ ನ್ಯಾಯಾಧೀಶರು ಏನು ನಿಮ್ಮದು ಮನವಿ ಇದೆ ಅದನ್ನು ಕಮಿಷನರಿಗೆ ಕೊಡಿ, ಅವರು ಪರಿಶೀಲನೆ ಮಾಡ್ತಾರೆ, ಅವರು ಕೈಗೊಂಡ ಕ್ರಮದ ಬಗ್ಗೆ ಅಸಮಾಧಾನ ಇದ್ದರೆ ನೀವು ನ್ಯಾಯಾಲಯಕ್ಕೆ ಅಪ್ರೋಚ್ ಮಾಡ್ಬೋದು ಅಂತ ಹೇಳಿದರು. ಸೊ ಅದರ ಮಧ್ಯ ನಿನ್ನೆ ಅನುಮತಿ ಕೊಟ್ಟಿದ್ರು. ಅವ್ರ ಅನುಮತಿಗೆ ನಾವಿನ್ನು ಯಾವುದೇ ಒಂದು ಪ್ರತಿಕ್ರಿಯೆ, ಒಂದು ಅರ್ಜಿಯನ್ನು ಕೊಟ್ಟಿದ್ರು ಅನುಮತಿಗಾಗಿ, ಅದಕ್ಕೆ ನಾವು ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ. ನಂತರದಲ್ಲಿ ಅವರು ನಿನ್ನೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇವತ್ತು ನಡೀತಾ ಇರುವಂಥ BJP ಪ್ರೊಟೆಸ್ಟ್ ಜೊತೆಗೆ ನಾವು ಮಾಡ್ತೀವಿ ಅಂತ ಹೇಳಿದರು. ಅದರ ಹಿನ್ನೆಲೆಯಲ್ಲಿ ನಾವು ಸಾಕಷ್ಟು ಬಂದೋಬಸ್ತಿ ಮಾಡ್ಕೊಂಡಿದ್ವಿ. ಈಗ ತಮಗೆಲ್ಲ ಗೊತ್ತಿದೆ, ಈ ಜುಬ್ಲಿ ಸರ್ಕಲ್ಲು ಹಾರ್ಟ್ ಆಫ್ ದಿ ಸಿಟಿಲಿದೆ. ಈ ಒಂದು ಜಾಗಕ್ಕೆ ಬರಲಿಕ್ಕೆ 100 ರಸ್ತೆಗಳಿದ್ದಾವೆ. ಮತ್ತು ಈ ಸಪ್ತಾಪುರ್ ಇನ್ನೊಂದು ರೋಡು, ಪ್ರತಿಯೊಂದು ಲೇಔಟು, ಪ್ರತಿಯೊಂದು ಗಲ್ಲಿಯಿಂದನೂ ಇಲ್ಲಿ ಬರಲಿಕ್ಕೆ ಅವಕಾಶ ಉಂಟು. ನಾವು ಸುಮಾರು 28 ರಿಂದ 30 ಸ್ಥಳಗಳಲ್ಲಿ ಯಾವುದೇ ಕಾರಣಕ್ಕೆ ಈ ಕಡೆ ಬರಬಾರ್ದು ಅಂತಂದು ಚೆಕ್ ಪೋಸ್ಟ್ಗಳನ್ನು ಹಾಕ್ಕೊಂಡಿದ್ವಿ, ನಾಕಾಗಳನ್ನ ಹಾಕ್ಕೊಂಡಿದ್ವಿ, ಬ್ಯಾರಿಕೇಡ್ ಹಾಕ್ಕೊಂಡಿದ್ವಿ. ಅಷ್ಟಾಗಿಯೂ ಕೂಡ ಬೇರೆ ಬೇರೆ ದಾರಿಗಳಲ್ಲಿ ವಿದ್ಯಾರ್ಥಿಗಳು ಬಂದರು. ಇದೆಲ್ಲದರ ಹಿನ್ನೆಲೆಯಲ್ಲಿ ನಾನೀಗ ಏನೇನು ವೈಲೇಷನ್ ಆಗಿದೆ ಅಂತ ಪರಾಮರ್ಶೆ ಮಾಡಿ ಅದರ ಪ್ರಕಾರ ಅಗತ್ಯ ಕಾನೂನು ಕ್ರಮ ಕೈಗೊಳ್ತೀವಿ. ಈಗ ತಾವು ನೋಡಿದ್ರಿ, ಈ ಜುಬ್ಲಿ ಸರ್ಕಲ್ಗೆ ಬರಲಿಕ್ಕೆ ಅನುಮತಿ ಇಲ್ಲ, ಅವರಿಗೆ ಮಾರ್ಗ ಅನುಮತಿ ಇಲ್ಲ ಅಂತಂದಾಗಿಯೂ ಕೂಡ ಅಲ್ಲಿ ನುಗ್ಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿಗಳು, ಅಧಿಕಾರಿಗಳು ಭಾಳ ಶ್ರಮಪಟ್ಟು ಅವ್ರನ್ನ ತಡೆದ್ರು. ಆ ತಡೆಯುವಂಥ ಸಂದರ್ಭದಲ್ಲಿ ನಮ್ಮ ಕೆಲ ಅಧಿಕಾರಿ ಸಿಬ್ಬಂದಿಗಳಿಗೆ ಒಳಪೆಟ್ಟು ಮತ್ತು ಕೆಲವು ತರ್ಚಿದ ಗಾಯ ಆಗಿರುವಂಥದ್ದು ನನಗೆ ಗಮನಕ್ಕೆ ಬಂದಿದೆ. ಇನ್ನೇನಾಗಿದೆ ಅನ್ನೋಂಥದ್ದು ಪರಿಶೀಲನೆ ಮಾಡಿ ಅದಕ್ಕೇನು ಅಗತ್ಯ ಕಾನೂನು ಕ್ರಮ ಕೈಗೊಳ್ಬೇಕು ಅದನ್ನು. ನಿರಂತರ ಸುದ್ದಿಗಾಗಿ ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.